ಇಲ್ಲಿ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ 6 ಟೊಮೊಟೊ ತೊಗೊಂಡಿದ್ದೀನಿ. ಇದು ಟೊಮೊಟೊ ಪ್ಯೂರಿ ಮಾಡ್ಕೊಳ್ತೀನಿ. ತೊಳ್ಕೊಂಬಿಟ್ಟಿದ್ದೀನಿ. ತೊಳ್ಕೊಂಡು ಎತ್ಕೊಂಡು ಪ್ಯೂರಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ರುಬ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊತೀನಿ. ನೋಡಿ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ ಇಷ್ಟನ್ನು ಮಾತ್ರ ರುಬ್ಕೊಳ್ತೀನಿ. ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಕುಕ್ಕರ್ ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಚಕ್ಕೆ ಪುಡಿ, 1 ಕಪ್ ಏಲಕ್ಕಿ, ಸೋಂಪು, ಲವಂಗ ಹಾಕ್ತಾಯಿದ್ದೀನಿ. ಇಷ್ಟು ಮಾತ್ರ ಹಾಕ್ತೀನಿ ಮಸಾಲ ಐಟಮ್ಸು. ಅದು ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಇದು ಸ್ವಲ್ಪ ಫ್ರೈ ಆಗಿ. ಇವಾಗ ದಪ್ಪದೊಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ. ನೀವಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಇದು ಸ್ವಲ್ಪ ಫ್ರೈ ಆಗಿ. 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದು ಹುಳಿ ಟೊಮೊಟೊ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ, ಹಾಕ್ತಾಯಿದ್ದೀನಿ, ಕಟ್ ಮಾಡಿದ್ದೀನಿ. ಇವಾಗ ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಒಂದು 4 ಟೊಮೊಟೊ ಮಿಕ್ಸಿ ಜಾರ್ಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ ಅದು ಪೇಸ್ಟ್ ಹಾಕ್ತಾಯಿದ್ದೀನಿ. ರುಬ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ 1 ಅಕ್ಕಿಗೆ 2 ನೀರು ಅಂತ ಹಾಕ್ಕೊಂಡಿದ್ದೆ. ನೀರು ಹಾಕ್ತೀನಿ. ಮೊದಲಿಗೆ ಅಕ್ಕಿ ನೆನೆಸ್ಕೊಂಡಿದ್ದೆ ತೊಳೆದು. 1 ಅಕ್ಕಿಗೆ 2 ನೀರು. ಇದು ನೀರು ಸ್ವಲ್ಪ ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ತೀನಿ. ಹಸಿದು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ತೀನಿ. ಈ ರೀತಿ ರುಬ್ಬಾಕ್ಬಿಟ್ಟು ಒಂದು ಸಲ ಮಾಡಿ ಟೊಮೊಟೊ ಬಾತು ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನದ ಊಟಕ್ಕೆ, ಸಾರು ಮಾಡಿಲ್ಲದೆ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ 1-2 ವಿಷಲ್ ತೊಗೊಳ್ತೀನಿ. ಎರಡು ವಿಷಲ್ ಬರಲಿ. ನೋಡಿ, ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಇವಾಗ ಎಲ್ಲ ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ತೀನಿ. ರೆಡಿಯಾಗಿದೆ ಟೊಮೊಟೊ ಬಾತ್. ನೋಡಿ, ಎಲ್ಲ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸರ್ವ್ ಮಾಡೋಣ. ಈ ಸಲ ಒಂಥರ ಟೇಸ್ಟ್ ಇರುತ್ತೆ ಇದು ರುಬ್ಬಾಕ್ ಮಾಡೋದು ಟೊಮೊಟೊ ಬಾತು. ಈ ಥರ ನೀವು ಒಮ್ಮೆ ಮಾಡಿ ನೋಡಿ. ಇಲ್ಲಿ ಹಪ್ಪಳ ಸುಟ್ಕೋತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡಿ.
ಇದು ತುಂಬ ಚೆನ್ನಾಗಿರುತ್ತೆ, ದೊಡ್ಡವರಿಂದ ಚಿಕ್ಕವ್ರವರೆಗೂ ತುಂಬ ಇಷ್ಟಪಡ್ತಾರೆ. ಯಾವ ಮಸಾಲೆ ಇಲ್ಲದೆ ಸ್ವಲ್ಪನೇ ಮಸಾಲೆ ಹಾಕಿ ಮಾಡಿರೋದು. ಈ ರೀತಿ ಟೊಮೊಟೊ ಬಾತ್ ನೀವು ಮಾಡಿ ನೋಡಿ ಮನೆಯಲ್ಲಿ.